ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಭಾಗಕ್ಕೆ ಬರುವ ಎನ್ಎಂಡಿಸಿ ದೋಣಿಮಲೆ ಕಂಪನಿಯಲ್ಲಿ ಅನ್ಯಾಯ. ನರಸಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎನ್ಎಂಡಿಸಿ ದೋಣಿಮಲೆ ಕಂಪನಿ ಇದು. ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಸ್ಥಳೀಯ ಕನ್ನಡಿಗ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸೋದೇನೆಂದ್ರೆ, ಎನ್ಎಂಡಿಸಿ ಕಂಪನಿಯ ಕುಮಾರಸ್ವಾಮಿ ಐರನ್ ಓರ್ ಮೈನ್ಸ್ ನಿಂದ ಅದಿರು ಸಾಗಣೆ ಗುತ್ತಿಗೆ ಅಡಿಯಲ್ಲಿ ರಾಕ್ಟೆಕ್ ಎಂಜಿನಿಯರ್ಸ್ ಕಂಪನಿಯಲ್ಲಿ ನೂರಾರು ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಪ್ರಸಕ್ತ ಸಾಲಿನಲ್ಲಿ ಸದರಿ ಕಂಪನಿಯವರ ಟೆಂಡರ್ ಅವಧಿಯು ಮುಗಿದಿದ್ದು, ಇದರಿಂದ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಕೆಲಸದಿಂದ ಮುಂದುವರಿಸಿರುವುದಿಲ್ಲ. ಕಾರಣ, ಸ್ಥಳೀಯವಾಗಿ ಇಂದು ನೂರಾರು ಕಾರ್ಮಿಕರು ಕೆಲಸವಿಲ್ಲದೆ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಎನ್ಎಂಡಿಸಿಯಲ್ಲಿ ಗುತ್ತಿಗೆ ಕಾರ್ಯನಿರ್ವಹಿಸುತ್ತಿರುವ ವಿಶ್ವೇಶ್ವರ ಕಂಪನಿಯು ಹೊರ ರಾಜ್ಯದಿಂದ ಬಂದಂತ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಕ ಮಾಡಿಕೊಂಡಿರೋದು ಸ್ಥಳೀಯ ಕನ್ನಡಿಗರಿಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿ ಸೂಪರ್ವೈಸರ್, ಸ್ಟೀಲ್ ಲೋಡರ್ ಮತ್ತು ಎಕ್ಸಿವೇಟರ್ ಆಪರೇಟರ್ಗಳು, ಟಿಪ್ಪರ್ ಡ್ರೈವರ್ಗಳು, ಲಘು ವಾಹನ ಚಾಲಕರು, ಮೆಕ್ಯಾನಿಕ್ಗಳು ಹಾಗೂ ಇತರೆ ಕಾರ್ಮಿಕರು ಸೇರಿದಂತೆ ಎಲ್ಲರೂ ದಿನಾಂಕ 8/5/2026 ಎನ್ಎಂಡಿಸಿ ಪ್ರಾಧಿಕಾರಕ್ಕೆ ಮನವಿ ಪತ್ರ ಸಲ್ಲಿಸುವ ಸಲುವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರ ನೀಡಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡಿಕೊಂಡಿರುತ್ತಾರೆ. ಕಾರಣ, ತಾವುಗಳು ಈ ವಿಷಯವಾಗಿ ಎನ್ಎಂಡಿಸಿ ಕಂಪನಿಯ ಆಡಳಿತಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಸ್ಥಳೀಯ ಕನ್ನಡಿಗ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು. ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಈ ಭಾಗದ ದೊಡ್ಡ ಕಂಪನಿ ಅಂದರೆ ತಪ್ಪಲ್ಲ, ಎನ್ಎಂಡಿಸಿ ಕಂಪ್ನಿಯವರು ನಮ್ಮ ಲೋಕಲ್ ಸೊಂಡೂರು ಜನಕ್ಕೆ ಅನ್ಯಾಯ ಮಾಡ್ತಾರಂತ ನಾವು ಅನ್ಕೊಂಡಿದ್ದಿಲ್ಲ. ಇವತ್ತು 20 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ಕೊಂತ ಬಂದಂಥ ನಮ್ಮ ಕಾರ್ಮಿಕರಿಗೆ ಭಾಳ ದೊಡ್ಡ ಮಟ್ಟದ ತೆಗೆದುಹಾಕಿ, ಯಾವನೇ ಬರಲಿ ಕಂಪ್ನಿ ಟೆಂಡರ್ ಆದಾದ್ಮೇಲೆ ಲೋಕಲಿಗೆ ಯಾವ ಬಂದವನಿಗೆ ಫಸ್ಟ್ ಹೇಳ್ಬೇಕು. ಅವರು ಇಂಥರ ಎಲ್ಲ ಹಳೆ ಕೆಲಸ ಮಾಡ್ತಾರಪ್ಪ ಅಂಥವ್ರಿಗೆಲ್ಲ ಕೊಡ್ಬೇಕಂತೇಳಿ ಎನ್ಎಂಡಿಸಿ ಯಾರು ಇನ್ಚಾರ್ಜ್ ಅವ್ರು ಹೇಳ್ಬೇಕು. ಹೇಳಾರ್ದಂಗೆ ನೂರಾರು ಜನ ಈ ಡ್ರೈವರ್ಗಳನ್ನ, ಲೋಡರ್ನ, ಆಪ್ರೇಟರ್ಗಳನ್ನ ತೆಗೆದಾಕ್ತಾರಂದರೆ ಎನ್ಎಂಡಿಸಿಗೆ ನಮ್ಮದು ಒಂದು ಧಿಕ್ಕಾರ. ಇವತ್ತು ಎನ್ಎಂಡಿಸಿ ಕಂಪ್ನಿಗೆ ಮತ್ತು ನಾವು ಈಗಾಗಲೇ ಎಂ ಪಿಗೆ ಒಂದು ಲೆಟ್ರ್ ಕೊಟ್ಟಿವಿ. ಆಮೇಲೆ ತಹಸೀಲ್ದಾರ್ ಮುಖಾಂತರ ಹಾಗೂ ಎನ್ಎಂಡಿಸಿ ಕಂಪ್ನಿ ಕೊಡ್ತೀವಿ. ಇವ್ರನ್ನ ಏನಾದರೂ ತಗೊಳ್ಳಿದ್ರೆ ಎನ್ಎಂಡಿಸಿ ಕಂಪ್ನಿ ಭಾಳ ಕಷ್ಟ ಇದಾಗ್ತೈತೆ. ನಮ್ಮ ನೂರಾರು ಕಾರ್ಮಿಕರನ್ನ ತಗೊಂಡು ಯಾವುದೇ ಅವ್ರ ಕಾಂಟ್ರಾಕ್ಟ್ ಯಾರಿಗೇನು ಕೊಡಲಿ, ಅವರು ನಮ್ಮ ಕಾರ್ಮಿಕ ತಾವು 15-20 ವರ್ಷದಿಂದ ಕಂಪ್ನಿ ನಂಬ್ಕೊಂಡು ಜೀವನ ನಡೆಸೋಲ್ಲ. ಇವ್ರ ಕುಟುಂಬ ಎಲ್ಲ ಜೀವನ ನಡೆಸೋಗುತ್ತೆ. ಇವತ್ತು ಏಕಾಏಕಿ ಅವ್ರು ತೆಗೆದಾಕಿದ್ರೆ ಭಾಳ ದೊಡ್ಡ ಮಟ್ಟಕ್ಕೆ ನಮಗೆ ಸಮಸ್ಯೆ ಆಗ್ತೈತೆ. ಅದಕ್ಕಾಗಿ ಎನ್ಎಂಡಿಸಿ ಕಂಪ್ನಿ ಈ ಕೂಡಲೇ ಈ ಎಚ್ಚೆತ್ಕೊಂಡು ಈ ನೂರಾರು ಕಾರ್ಮಿಕರಿಗೆ ಕೆಲಸ ಕೊಟ್ಟು ಅವರು ಒಳ್ಳೆ ಮಾಡಿದ್ರೆ ಒಳ್ಳೇದು. ಇನ್ನೊಂದಿನ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಉಗ್ರ ಹೋರಾಟ ಮಾಡಿ ಕೆಲಸಕ್ಕೆ ಸೇರ್ಬೇಕಂತೇಳಿ ಇವರು ಒಂದು ಎಚ್ಚರಿಕೆ ಒಂದು ಸಂದೇಶ ಅವ್ರಿಗೆ ಕಳಿಸ್ತೀವಿ. ಯಾವುದೋ ಒಂದು ಕಾಂಟ್ರಾಕ್ಟ್ ಚೇಂಜ್ ಆಯ್ತು ಅಂತೇಳಿ ನೂರಾರು ಕಾರ್ಮಿಕರನ್ನು ತಗೊಳ್ಳೋದು ಇದರಲ್ಲಿ ಭಾಳ ಮಾಮೂಲು ಡ್ರೈವರ್ಗಳು, ರೋಡು ಆಪ್ರೇಟರ್ಗಳು ಕುಟುಂಬ ಕೆಲಸ ನಂಬಿಕೊಂಡು ಕುಟುಂಬ ಐತೆ. ಇದು ಇದಕ್ಕಿದ್ದಾಗೆ ಯಾವುದೋ ಒಂದು ವಿದೇಶ ಕಂಪನಿಗೆ ಕೊಟ್ಟರೆ ನಮ್ಮ ಲೋಕಲಲ್ಲಿ ತೆಗೆದು ಬೇರೆ ರಾಜಧಾನಿಯೆಲ್ಲ ಕರ್ಕೊಂಡು ಹೋದರೆ ಭಾಳ ದುರಂತ. ನಮ್ಮ ಸೊಳ್ಳೂರು ಲೋಕಲ್ನಾಗ ಇಟ್ಕೊಂಡು ಫಸ್ಟ್ ಲೋಕಲ್ ಪ್ರೊಸೆಸ್ ಕೊಡಬೇಕು. ಇದನ್ನು ನಿಮ್ಮ ಮುಖಾಂತರ ಅವರಿಗೆ ಹೇಳ್ತೀವಿ ಸರ್. ಯಾಕಂದರೆ ಮುಂದಿನ ದೊಡ್ಡ ಮಟ್ಟಿಗೆ ಗುತ್ತಿಗೆ ಹಾಕಿ ಕೆಲಸ ಕೊಡ್ಸೋಂಥ ಕೆಲಸ ನೀವು ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ನೂರಾರು ಕಾರ್ಯಕರ್ತರಿಗೆ ಕೆಲಸ ಬೇಕೇ ಬೇಕು. ನಿಮ್ಮ ರಾಜ್ಯ ಸರ್ಕಾರ ಇದು ಮಾಡಿ ಎನ್ಎಂಡಿಸಿ ಕೆಲಸ ಅಂತ ಆಗುತ್ತೆ. ಓದೋಣ ಅಂತಲ್ಲ, ಯಾರು ಓದ್ತಾರೇನಪ್ಪ? ವಿಷಯ ಕನ್ನಡ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಮನವಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಸಂಬಂಧ ತಿಳಿಯಪಡಿಸಿದ ಎನ್ಎಂಡಿಸಿ ಕಂಪನಿಯ ಕುಮಾರಸ್ವಾಮಿ ಐರನ್ ಓರ್ ಮೈನ್ಸ್ನಿಂದ ಅದಿರು ಸಾಗಣೆ ಗುತ್ತಿಗೆ ಅಡಿಯಲ್ಲಿ ರಾಕ್ಟೆಕ್ ಎಂಜಿನಿಯರ್ಸ್ ಕಂಪನಿಯಲ್ಲಿ ನೂರಾರು ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾ ಬಂದಿದ್ದು,
ಪ್ರಸಕ್ತ ಸಾಲಿನಲ್ಲಿ ಸದರಿ ಕಂಪನಿಗಳು ಟೆಂಡರ್ ಅವರಿಗೆ ನಂಬಿದ್ದು ಇದರಿಂದ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಕೆಲಸದಿಂದ ಮುಂದುವರಿಸುವುದಿಲ್ಲ. ಕಾರಣ ಸ್ಥಳೀಯವಾಗಿ ಇಂದು ನೂರಾರು ಕಾರ್ಮಿಕರು ಕೆಲಸವಿಲ್ಲದೆ ಆರ್ಥಿಕವಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ NMDCಯಲ್ಲಿ ಕೃಷಿ ಕಾರ್ಯನಿರ್ವಹಿಸುತ್ತಿರುವ ಎಗ್ರಿಕಲ್ಚರ್ ಕಂಪನಿ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲು ಸ್ಥಳೀಯ ಕನ್ನಡಿಗರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಸೂಪರ್ವೈಸರ್, ವೀಲ್ ರೋಡರ್ ಮತ್ತು ಎಕ್ಸ್ಪೇಟರ್ ಆಪರೇಟರ್ಗಳು, ಟಿಪ್ಪರ್ ಡ್ರೈವರ್ಗಳು, ಲಘು ವಾಹನ ಚಾಲಕರು, ಮೆಕ್ಯಾನಿಕ್ಗಳು ಹಾಗೂ ಇತರೆ ಕಾರ್ಮಿಕರು ಸೇರಿದ ಎಲ್ಲರೂ ದಿನ 8/5/26ರಂದು NMDC ಪ್ರಾಧಿಕಾರಕ್ಕೆ ಮನವಿ ಪತ್ರ ಸಲ್ಲಿಸುವುದು. ಸರ್, ಎಲ್ಲರೂ ನಮಸ್ಕಾರ. ನಾನು ತಹಶೀಲ್ದಾರ್ ಸರ್ ಅವರ ಸಂಗಿ ಮನೆ ಪತ್ರ ತೊಗೊಂಡಿದ್ದೀನಿ. ತಹಶೀಲ್ದಾರ್ ಸರ್ ಬಂದ್ಬಿಟ್ಟು ಈ ವಿಷಯ ಅವ್ರ ಗಮನಕ್ಕೆ ತೊಗೊಂಡ್ಬರ್ತೀವಿ. ಅವ್ರ ಗಮನಕ್ಕೆ ತೊಗೊಂಡು ಅವ್ರ ಮುಂದಿನ ಕಾನೂನು ಏನು ಕ್ರಮ ಮಾಡೋದ್ರಿಂದ ಖಂಡಿತವಾಗಿ ಖಂಡಿತ ಸರ್ ಅವ್ರಿಗೊಂದು ಲೆಟರ್ ಮಾಡಿದ್ವಿ. ಏನು ನಮಗೆಲ್ಲರೂ ಒಳ್ಳೇದು ಮಾಡೋದ್ರಿಂದ ನಮ್ಮ ಕಡೆ ಏನು ಖಂಡಿತ ಮಾಡ್ಕೊಡ್ತೀವಿ.